ನಮಸ್ಕಾರ. ಇವತ್ತು ನಾನು ಮಹಿಳೆಯರಲ್ಲಿ ರಕ್ತಹೀನತೆ ಅಥವಾ ರಕ್ತ ಕಡಿಮೆ ಆಗುವ ಅಂತ ಕಂಡೀಷನ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ರಕ್ತಹೀನತೆ ಅಥವಾ ನಾವೇನು ಅನೀಮಿಯಾ ಅಂತ ಕರಿತೀವಿ ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಹಾಗಂದ್ರೆ ಹಾಗೂ ಇದರ ಲಕ್ಷಣಗಳೇ ಅಂದರೆ ಹೆಂಗಸರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಈ ಮೆಡಿಕಲ್ ಕಂಡೀಷನ್ ಅನೀಮಿಯಾ ಅಥವಾ ರಕ್ತಹೀನತೆ ಯಾಕೆ ಉಂಟಾಗುತ್ತೆ, ಇದರ ಪ್ರೆಸೆಂಟಿಂಗ್ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ಇವತ್ತೊಂದು ಸ್ವಲ್ಪ ತಿಳ್ಕೊಳ್ಳೋಣ. ರಕ್ತಹೀನತೆ ಅಂದರೆ ನಾರ್ಮಲ್ ಆಗಿ ನಮಗೆ ಹಿಮೋಗ್ಲೋಬಿನ್ ಅಥವಾ ರಕ್ತದಲ್ಲಿ ಇರುವ ಹಿಮೋಗ್ಲೋಬಿನ್ ಕಂಟೆಂಟ್ ಹೆಂಗಸರಿಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 12 to 13 ಇದು ನಾರ್ಮಲ್ ಅಮೌಂಟ್ ಅಲ್ಲಿ ಇರಬೇಕು. ಯಾವಾಗ ಹಿಮೋಗ್ಲೋಬಿನ್ 12 ಅಥವಾ 11 11.5 ಕಡಿಮೆ ಆಗುತ್ತೋ ಅದನ್ನು ನಾವು ರಕ್ತಹೀನತೆ ಅಥವಾ ಅನೀಮಿಯಾ ಅಂತ ಹೇಳ್ತೀವಿ. ಈ ರಕ್ತಹೀನತೆ ಬಗ್ಗೆ ತಿಳ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ದೇಹದಲ್ಲಿ ರಕ್ತ ಕಡಿಮೆ ಆಗೋದ್ರಿಂದ ಅಥವಾ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗೋದ್ರಿಂದ ಹೆಚ್ಚಾಗಿ ಸುಸ್ತಾಗೋದು, ಸ್ವಲ್ಪ ಮೆಕ್ಕಿ ಹತ್ತಿದ್ರೆ ಎದುರು ಬರುವಂಥದ್ದು, ಅಥವಾ ಒಂದು 10 ಕಿಲೋಮೀಟರ್ ಹೇಳಿದ್ರೆ ಉಸಿರು ಮೇರು ಬರೋವಾಗ ಆಗೋದು, ಉಸಿರು ಕಟ್ಕೊಳ್ಳೋದು, ತುಂಬಾ ತಲೆನೋವು ಬರೋದು, ತಲೆಭಾರ, ನಮ್ಮ ದಿನನಿತ್ಯದ ಏನು ಚಟುವಟಿಕೆಗಳಿದೆ ಆಕ್ಟಿವಿಟೀಸ್ ಇದೆ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಧ ದಿನ ಆಗ್ತಿದ್ದ ಹಾಗೆಯೇ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ದ ಹಾಗೆಯೇ ಸಾಕಪ್ಪ ಕುತ್ಕೊಳ್ಳೋಣ ಅಂತ ತುಂಬ ಸುಸ್ತು ಅನ್ಸೋದು, ತುಂಬ ಹೇರ್ ಫಾಲ್ ಅಥವಾ ಕೂದಲು ತುಂಬ ಉದುರೋದು, ಇದೆಲ್ಲ ರಕ್ತಹೀನತೆ ಅಥವಾ ಅನೀಮಿಯಾ ಅನ್ನುವಂಥ ರೋಗದ ಲಕ್ಷಣಗಳು. ಈ ರಕ್ತಹೀನತೆ ಅನ್ನೋ ಕಂಡೀಷನ್ನ ನಾವು ಹೇಗೆ ಡಯಾಗ್ನೋಸ್ ಮಾಡ್ಬೋದು? ಸೊ ನಿಮಗೆ ಈ ರೀತಿಯ ಲಕ್ಷಣಗಳು ಬಂದಾಗ ನೀವು ತಕ್ಷಣ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್, ನಾವು ಅದನ್ನು ಹಿಮೋಗ್ಲೋಬಿನ್ ಕೌಂಟ್ ಅಂತ ಹೇಳ್ತೀವಿ, ಅಥವಾ ಅದಕ್ಕಿಂತ ಒಂದು ಟೆಸ್ಟ್ ಅಡ್ವಾನ್ಸ್ ಅಂತ ಹೇಳುತ್ತೆ ಕಂಪ್ಲೀಟ್ ಬ್ಲಡ್ ಕೌಂಟ್, ಅಂದರೆ ರಕ್ತದ ಎಲ್ಲ ಕಣಗಳನ್ನು ಚೆಕ್ ಮಾಡುವಂತಹ ಮತ್ತು ಸಣ್ಣ ರಕ್ತ ಪರೀಕ್ಷೆಯನ್ನು ಮಾಡಿಸಿದ್ರೆ ಅದರಿಂದ ನಿಮಗೆ ಈ ರೀತಿ ಅನೀಮಿಯಾ ಅಥವಾ ರಕ್ತಹೀನತೆ ಅನ್ನುವಂಥ ಕಂಡೀಷನ್ ಇದೆಯಾ ಅಂತ ಸರಿಯಾಗಿ ಇರ್ತಾ ಇದೆ. ಹೀಗೆ ನಿಮಗೆ ಅನೀಮಿಯಾ ಇದೆ ಅಂತ ಗೊತ್ತಾದ ತಕ್ಷಣ ಏನು ಮಾಡಬೇಕು, ಅಥವಾ ಅದನ್ನು ಕ್ಯೂರ್ ಮಾಡಲಿಕ್ಕೆ, ಅದನ್ನು ವಾಸಿಪಡಿಸಲಿಕ್ಕೆ ಏನು ಮಾಡಬೇಕಂದ್ರೆ, ಅನೀಮಿಯಾ ಮೈಲ್ಡ್ ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಯೂಶಲಿ ಅದರದ್ದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್ ಹೆಂಗಸರಿಗೆ ರಕ್ತಸ್ರಾವ ಆಗೋದನ್ನು ಅವರು ಉಕ್ಕಿನಂಶವನ್ನು ಡಯಟಲ್ಲಿ ಕಾಂಪನ್ಸೇಟ್ ಮಾಡಲಿಲ್ಲ ಅಂದರೆ ಐರನ್ ಡಿಫಿಷಿಯನ್ಸಿ ಅಂತ ಏನು ಹೇಳ್ತೀವಿ, ಉಕ್ಕಿನಂಶದ ಡಿಫಿಷಿಯನ್ಸಿ ಅದು ಕಡಿಮೆ ಆಗೋದ್ರಿಂದ ಯೂಶಲಿ ಹೆಂಗಸರಿಗೆ ಮೋಸ್ಟ್ ಕಾಮನ್ ರೀಸನ್ ಅನೀಮಿಯಾ ಆಗಲಿಕ್ಕೆ. ಸೊ ಈ ಏನು ಡಿಫಿಷಿಯಂಟ್ ಇರುತ್ತೆ, ಉಕ್ಕಿನಂಶ ಏನು ಡಿಫಿಷಿಯಂಟ್ ಇರುತ್ತೆ ನಮ್ಮ ದೇಹದಲ್ಲಿ, ಅದನ್ನು ನಾವು ಸಪ್ಲಿಮೆಂಟ್ ಮಾಡಬೇಕಾಗತ್ತೆ ಇನ್ ದ ಫಾರ್ಮ್ ಆಫ್ ವೇರಿಯಸ್ ಡಯಟ್ರಿ ಚೇಂಜಸ್. ಅಂದರೆ ನಾವು ತಗೊಳ್ಳೋ ಆಹಾರದಲ್ಲಿ ಏನೇನು ಚೇಂಜ್ ಮಾಡಬೇಕು, ಅದ್ರ ಜೊತೆಗೆ ಕೆಲವೊಂದು ಔಷಧಿಗಳನ್ನು ಸೇವಿಸಬೇಕಾಗುತ್ತೆ. ಅದನ್ನು ಚೇಂಜ್ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ಬೋದು. ಅದಲ್ಲದೆ ಅಂದರೆ ಐರನ್ ಕಡಿಮೆ ಆಗೋದಲ್ಲದೆ ಕೂಡ ಹಲವಾರು ಕಾರಣಗಳಿದೆ ನಮ್ಮ ದೇಹದಲ್ಲಿ ಅನೀಮಿಯಾ ಅಥವಾ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗಲಿಕ್ಕೆ. ಅದನ್ನು ಕೆಲವೊಂದು ಹೇಳ್ತೀವಿ ವಿಟಮಿನ್ B12 ಡಿಫಿಷಿಯನ್ಸಿ, MDS ಅಥವಾ ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್, ಅಂದರೆ ನಮ್ಮ ರಕ್ತ ಉತ್ಪತ್ತಿ ಮಾಡುವಂತಹ ತಾಯಿತಗಳು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ರಕ್ತಹೀನತೆ ಆಗ್ಬಹುದು. ಪ್ಲಾಸ್ಟಿಕ್ ಅನೀಮಿಯಾ ಮತ್ತು ರಕ್ತ ಉತ್ಪತ್ತಿ ಮಾಡುವಂತಹ ತಾಯಿ ಕಣಗಳ ಮ್ಯಾನ್ ಫಂಕ್ಷನ್ನಿಂದ ಅಂದರೆ ಸರಿಯಾಗಿ ಕೆಲಸ ಮಾಡುವುದೇ ಇರೋದ್ರಿಂದ ರಕ್ತ ಕಣಗಳು ಕಡಿಮೆ ಆಗಬಹುದು. ಕೆಲವೊಂದು ವೈರಲ್ ಇನ್ಫೆಕ್ಷನ್ಸಲ್ಲಿ ಕೂಡ ರಕ್ತಹೀನತೆ ಉಂಟಾಗುತ್ತೆ. ಇನ್ನು ಫೋಲಿಕ್ ಆಸಿಡ್ ಅನ್ನುವಂತಹ ಒಂದು ಡಯಟ್ರಿ ಪದಾರ್ಥದ ಡಿಫಿಷಿಯನ್ಸಿಯಿಂದ ಕೂಡ ರಕ್ತಹೀನತೆ ಉಂಟಾಗುತ್ತೆ. ಇನ್ನಲ್ಲದೆ ಹಲವಾರು ಬೇರೆ ರಕ್ತದ ಕ್ಯಾನ್ಸರ್ಗಳು, ಲುಕೇಮಿಯಾ ಅಂತ ಹೇಳ್ತೀವಿ, ಲಿಂಫೋಮಾ ಅಂತ ಹೇಳ್ತೀವಿ, ಈ ಕಾರಣಗಳಲ್ಲಿ ಕೂಡ ನಮಗೆ ರಕ್ತಹೀನತೆ ಬರ್ಬೋದು. ಸೊ ಸಮಥಿಂಗ್ ಆಸ್ ಸಿಂಪಲ್ ಅಂದರೆ ನಾವು ದೇಹದಲ್ಲಿ ಆಹಾರದಲ್ಲಿ ತಗೊಳ್ಳುವಂಥ ಉಕ್ಕಿನಂಶದ ಡಿಫಿಷಿಯನ್ಸಿಯಿಂದ ಕೂಡ ದಟ್ ಕೆನ್ ಬಿ ಸಿಂಪಲ್ ಕಾಸ್ ಆಫ್ ಅನೀಮಿಯಾ ಅಥವಾ ರಕ್ತಹೀನತೆ, ದಟ್ ಕೆನ್ ಬಿ ಫಿಕ್ಸ್. ಅಂದರೆ ಅದನ್ನು ನಾವು ಈಸಿಯಾಗಿ ಸಲೀಸಾಗಿ ಸರಿಪಡಿಸಬಲ್ಲೆವು. ಅದರಿಂದ ಹಿಡಿದು ಇಟ್ ಕ್ಯಾನ್ ಬಿ ಕಾಂಪ್ಲಿಕೇಟೆಡ್ ಕೇಸ್ ಲೈಕ್ ಬ್ಲಡ್ ಕ್ಯಾನ್ಸರ್. ಸೊ ಈ ಲಕ್ಷಣಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ತಕ್ಕಂಗೆ ಬ್ಲಡ್ ಟೆಸ್ಟ್ ಮಾಡಿಸಿ ಅದಕ್ಕೆ ತಕ್ಕ ಹಾಗೆ ನೀವು ತಜ್ಞರನ್ನು ಕನ್ಸಲ್ಟ್ ಮಾಡಿದ್ರೆ ವಾಟ್ ಇಸ್ ದ ರೀಸನ್, ಅಂದರೆ ಈ ಅನೀಮಿಯಾಗೆ ಏನು ಕಾರಣ ಅನ್ನೋದನ್ನು ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಇಸ್ ವಾಟ್ ಇಸ್ ಅಡ್ವೈಸ್ಡ್. ನಿಮಗೆ ರಕ್ತಹೀನತೆ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮೀ. ಐ ಆಮ್ ಡಾಕ್ಟರ್ ಹೆಮಟಾಲಜಿಸ್ಟ್, ಹೆಮಟಾಕಾಲಜಿಸ್ಟ್ ಆ್ಯಂಡ್ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್. ಥ್ಯಾಂಕ್ ಯು.